ದರ್ಶನ್ 10 kg ಕಡಿಮೆ ಆಗಿದ್ದಾರಂತೆ. ನಿಜವಾಗ್ಲೂ ಒಬ್ಬ ಹೀರೋಗೆ ಆ ವೆಯ್ಟ್ ಕಡಿಮೆ ಆಗೋದು ಆಮೇಲೆ ಅಜಾನುಭಾವವಾಗಿದ್ದರು, ಅದು ಒಳ್ಳೆ ವಿಚಾರ. ಆದರೆ ಜೈಲಲ್ಲಿದ್ದಾರೆ ಅನ್ನೋದು ದರ್ಶನ್ ಅಭಿಮಾನಿಗಳಿಗೆ ಬೇಸರದ ವಿಚಾರ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಂಬಿ ಹಿಂದೆ ಸೊರಗಿದ ಸಾರಥಿ 15 ದಿನಕ್ಕೆ 10 kg ತೂಕ ಇಳಿಕೆ. ಹೊರಗಿದ್ದಾಗ ದಿನಕ್ಕೊಂದು ಪ್ಲೇಸ್, ಕ್ಷಣಕ್ಕೊಂದು ಸ್ಪಾಟ್, ವೆರೈಟಿ ಫುಡ್, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಿದ್ದ ದರ್ಶನ್ ಈಗ ಕಂಬಿ ಹಿಂದೆ ಕಂಗಾಲಾಗಿ ಹೋಗಿದ್ದಾರೆ. ಜೈಲಿಗೆ ಸೇರಿ ಅರ್ಧ ತಿಂಗಳು ಕಳೆದು ಹೋಗಿದ್ದು ದಾಸ ಈಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ದರ್ಶನ್ ಸದ್ಯ ಜೈಲು ಸೇರಿ 16 ದಿನಗಳೇ ಕಳೆದಿವೆ. ಜೈಲೂಟಕ್ಕೆ ಭೂಪತಿ ಕಳೆಗುಂದಿದ್ದು ದೈಹಿಕವಾಗಿ ಸೊರಗಿ ಸುಣ್ಣವಾಗಿದ್ದಾರೆ. ಪರಪ್ಪನ ಅಗ್ರಹಾರ ಅಂದ್ರೆ ಹೇಳ್ಬೇಕಾ? ಜೈಲಲ್ಲಿರೋ ಎಲ್ಲರಿಗೂ ಒಂದೇ ರೀತಿಯ ಊಟ, ಸಿಕ್ಕಿದ್ದಷ್ಟೇ ಮೃಷ್ಟಾನ್ನ, ಸಿಗೋ ಊಟ ತಿಂದೆ ಹೊಟ್ಟೆ ತುಂಬಿಸಿಕೊಳ್ಬೇಕಾದ ಸ್ಥಿತಿ. ಹೀಗಿರುವಾಗ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದು ನೋಡಲಾಗದ ಸ್ಥಿತಿಯಲ್ಲಿದ್ದಾರೆ. ಐಫೈ ಊಟ ಇಲ್ಲದೆ ಸೊರಗಿದ ದಾಸ. ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದ ದರ್ಶನ್ ಗಟ್ಟಿಮುಟ್ಟಾಗಿ ಜಬರ್ದಸ್ತ್ ಆಗಿದ್ರು. ಆದ್ರೆ ಜೈಲೂಟ ತಿಂದು ತಿಂದು ನಟ ಬರೋಬ್ಬರಿ 10 kg ತೂಕ ಕಡಿಮೆಯಾಗಿದ್ದಾರೆ ಎನ್ನಲಾಗಿದೆ. ವಿತೌಟ್ ಡಯಟ್, ವಿತೌಟ್ ಜಿಮ್ ತೂಕ ಇಳಿಕೆಯಾಗಿದ್ದು ನೋಡಲು ತೆಳ್ಳಗಾಗಿದ್ದಾರಂತೆ. ಇನ್ನು ಜೈಲಿನ ಕೊಠಡಿಯಲ್ಲಿ ಪ್ರದೋಷ್, ವಿನಯ್ ಹಾಗೂ ಧನ್ರಾಜ್ ಇದ್ರೂ ಸಹ ಇವರ ಜೊತೆ ಹೆಚ್ಚಾಗಿ ಮಾತುಕತೆ ಇಲ್ವಂತೆ. ಹಂಕುಮ್ಯಾನ್ ಆಗಿದ್ದ ದರ್ಶನ್ ಸರಿಯಾದ ಊಟ ಸೇವಿಸದೆ ಸೊರಗಿ ಹೋಗಿದ್ದಾರಂತೆ. ಆಚೆ ಕಡೆ ಇದ್ದಾಗ ದಿನಾನು ಬಿರಿಯಾನಿ ಸವಿದಿದ್ದ ಭೂಪತಿ ಇದೀಗ 15 ದಿನಕ್ಕೆ 10 kg ಇಳಿದಿದ್ದು ಜೈಲಿನಲ್ಲಿ ಟೆನ್ಷನ್ನಲ್ಲಿ ಕಾಲ ಕಳೆಯುವಂತಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಒಬ್ಬ ಹೀರೋ 10 kg ಕಡಿಮೆ ಆಗಿದ್ದಾರೆ ಅನ್ನೋದು ಅದು ಒಳ್ಳೆ ವಿಚಾರ. ಯಾಕಂದರೆ ಒಂಥರ ಅಜಾನುಭಾವಿತರ ಆಗೋಗಿದ್ರು ಕ್ರಾಂತಿ ಸಿನಿಮಾ ಮತ್ತು ಕಾಟೇರ ಸಿನಿಮಾ ಸಂದರ್ಭದಲ್ಲಿ. ಆದರೆ ಹಾಗಂತ ಸಣ್ಣ ಆಗಿದ್ದಾರೆ, ಹೀರೋಗೆ ಬೆಸ್ಟು. ಆದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಕೆಲವು ಪಾಯಿಂಟ್ಸ್ಗಳು ಸಮತಾ ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ. ಸಮತಾ ಪವಿತ್ರ ಗೌಡರ ಪರಮಾಪ್ತ ಸ್ನೇಹಿತೆ, ಜಿಮ್ ಟ್ರೈನರ್ ಪವಿತ್ರಳ ಎಲ್ಲ ವಿಚಾರ ತಿಳಿದಿದ್ದಾರಂತೆ ಸಮತಾ. ಅತಿ ಹೆಚ್ಚು ಸಮತಾ ಜೊತೆ ಕಳೀತಾ ಇದ್ರು ಪವಿತ್ರ. ರೇಣುಕಾಸ್ವಾಮಿ ಕೊಲೆಯನ್ನು ಪವಿತ್ರ ಜೊತೆ ಚರ್ಚೆ ಮಾಡಿದ್ದಾರಾ? ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಬಗ್ಗೆ ಮಾಹಿತಿ ಏನಾದರೂ ಅವ್ರಿಗಿದೆಯಾ? ಕೃತ್ಯದ ಬಳಿಕ ಕೂಡ ಸಮತಾ ಜೊತೆ ಪವಿತ್ರ ಮಾತುಕತೆ ಮಾಡಿರಬಹುದಾ? ಪೊಲೀಸರ ವಿಚಾರಣೆಗೆ ಹೋಗೋ ಮುನ್ನ ಕಾಲ್ ಮಾಡಿದ್ದಾರಾ? ಬಂಧಿಸುವ ಮುನ್ನ ಸಮತಾ ಜೊತೆ ಪವಿತ್ರ ಚರ್ಚೆ ಮಾಡಿದ್ರಾ? ಬಂಧನದ ಬಳಿಕ ಪವಿತ್ರಾಗೆ ಬಟ್ಟೆ ನೀಡಿದ್ರು ಸಮತಾ. ಪವಿತ್ರ ಗೌಡ ಜೈಲು ಸೇರಿದ ಬಳಿಕ ಕೂಡ ಭೇಟಿಯಾಗಿದೆ. ಪವಿತ್ರ ಪರ ವಕೀಲರನ್ನು ನೇಮಿಸಿರುವುದು ಕೂಡ ಸಮತಾ ಅವರೇ. ಜೈಲಲ್ಲಿ ಪವಿತ್ರ ಜೊತೆ ಮಾತಾಡಿದ್ದಾರೆ ಸಮತಾ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ತಿಳಿಸಿದ್ರಂತೆ ಪವಿತ್ರಾಳ ರೆಡ್ ಕಾರ್ಪೆಟ್ ನೋಡಿಕೊಳ್ಳುತ್ತಿರುವಂಥ ಸಮತಾ ಅಂದರೆ ಬಾಟಿಕ್. ಆಮೇಲೆ ದರ್ಶನ್ಗೂ ಜೈಲಿನಲ್ಲಿ ಭೇಟಿಯಾಗಿರೋದ್ರಿಂದ ಹಲವು ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳೀಗ ಸಮತಾ. ಎಸ್ ವೀಕ್ಷಕರೇ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ಹ್ಯಾಪಿ ವೀಕೆಂಡ್. ನಾಳೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಹ್ಯಾಪಿ ವೀಕೆಂಡ್.